ಇರುವೆ ಮೊದಲು ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳದಾವೆ ಈ ಭೂಮಿ ಮೇಲೆ. ಆದರೆ ಮನುಷ್ಯನಿಗೆ ಮಾತ್ರ ತೊಟ್ಟಿಲ ಕಟ್ತಾರೆ. ಉಳಿದ ಪ್ರಾಣಿಗಳು ಜನಿಸಿದಾಗ ತೊಟ್ಟಿಲವನ್ನು ಕಟ್ಟಿಲ್ಲ, ನಾಮಕರಣ ಮಾಡಿಲ್ಲ. ಮಾಡ್ಯಾರನ್ರಿ? ಮನುಷ್ಯ ಮಾತ್ರ ಹುಟ್ಟಿದಾಗ ಮಾತ್ರ ತೊಟ್ಟಿಲ ಕಟ್ಟ್ಯಾರ, ನಾಮಕರಣ ಮಾಡ್ಯಾರ. ಮತ್ತು ನಿಮ್ಮ ಕಡೆ ಏನಾರ ಮನೆಯಾಗ ಎಮ್ಮೆ ಇದೈತ್ರಿ ಹೆಸರಿಡ್ಬೇಕಂತ ಕರೆದಿರೇನು? ನಮ್ಮ ಮನೆಯಾಗ ಎಮ್ಮೆ ಇದೈತೆ, ಈದ ಬಳಿಕ ಏನಂತಾರ? ಕ್ವಾಣ ಇದೈತಿ ಅಂತಾರ, ಎಣ್ಗರ ಇದೈತಿ ಅಂತ. ಆಕಳು ಏನು ಇದೈತೆ ಅಂದ್ರೆ ಓರಿಕರ ಇದೈತೆ ಅಂತಾರೆ, ಆಕಳ ಕರ ಇದೈತೆ ಅಂತಾರೆ. ಹೌದಲ್ಲ? ಹುಟ್ಟಿದಾಗ ಹೆಸರು ಬರ್ತಾವೆ. ಆದ್ರೆ ನಿಮಗೆಲ್ಲ ಹುಟ್ಟಿದಾಗ ಹೆಸರು ಬರೋಂಗಿಲ್ಲ. ಬರ್ತಾವನ್ರಿ? ಉಸುರು ಅಷ್ಟೇ ಇರ್ತೈತಿ, ಹೆಸರು ಅನ್ನಂಗಿಲ್ಲ ಮಗ. ಅದಕ್ಕೆ ಬಾರದ ಭವಂಗಗಳನ್ನು ಉಂಡೆ ಹಿಂದಣ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ 84 ಲಕ್ಷ ಯೋನಿ ಒಳಗೆ ಬಂದಿರತಕ್ಕಂಥ ಜನ್ಮ ಕೊನೆಯದಾಗಿರ್ತಕ್ಕಂಥ, ಅದನ್ನು ಸ್ವಲ್ಪ ಇದನ್ನು ಮಾಡ್ಕೊ, ಇದೆ ಮುಕ್ತಿಗೆ ಅನುಕೂಲವಾಗಿರುವಂಥ ಪರಮ ಪವಿತ್ರವಾಗಿರುವಂಥ ಜನ್ಮ 84 ಲಕ್ಷ ಯೋನಿ ಒಳಗೆ ಕೊನೆಯದಾಗಿರ್ತಕ್ಕಂಥ ಮಾನವ ಜನ್ಮ ಅಂತ ಕರೀತಾರೆ. ಸುಮ್ಮನೆ ಎಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಗುರುವಿನ ಹತ್ರ ಹೋಗಿ ಗುರುವಿನ ಮುಖಾಂತರವಾಗಿ ಗುರುಪುತ್ರನಾಗಿ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಒಳ್ಳೆಯ ಅನುಕೂಲವಾಗಿರುವಂಥ ಜನ್ಮ. ಅದಕ್ಕೆ ಮಾನವ ಜನ್ಮವನ್ನು ತೊಟ್ಟಿ ಎನ್ನುವುದಕ್ಕಾಗಿ ಎಲ್ಲ ಮನುಷ್ಯರಿಗೂ ಕೂಡ ತೊಟ್ಟಿಲವನ್ನು ಕಟ್ತಾರೆ. ಅದಕ್ಕೆ ತೊಟ್ಟಿಲು ಅಂದರು. ಮಾನವ ಜನ್ಮವನ್ನು ತೊಟ್ಟಿ ಎನ್ನುವುದಕ್ಕಾಗಿ ತೊಟ್ಟಿಲ್ರಿ. ಉಳಿದ ಪ್ರಾಣಿಗಳಿಗೆ ತೊಟ್ಟಿಲವನ್ನು ಕಟ್ಟಿಲ್ಲ, ನಾಮಕರಣ ಮಾಡಿಲ್ಲ. ಮನುಷ್ಯನಿಗೆ ಮಾತ್ರ ತೊಟ್ಟಿಲವನ್ನು ಕಟ್ಟ್ಯಾರ. ಮತ್ತು ಅದು ಎಂಥದ್ದು? ಸುಂದರವಾಗಿರುವಂಥ ತೊಟ್ಟಿಲ ಕಟ್ತಾರೆ. ಇದ್ರಾಗ ಏನು ಹಾಕ್ಬೇಕು? ತೊಟ್ಟಿಲ್ದಾಗ ಕೂಸು ಹಾಕಿರಿಲ್ಲ, ಕೂಸು ಹಾಕಿ ಹೆಸರಿಡ್ತಾರೆ. ಮತ್ತೇನು 80 ವರ್ಷದ ಮುದುಕಿ ಹಾಕಿ ಹೆಸರಿಟ್ರೇನ? ಇಲ್ಲ, ಹೌದಲ್ಲ? ನೋಡು, ಅದಕ್ಕೆ ಕೂಸು, ಅದಕ್ಕೆ ಹೆಸರ ಇಲ್ಲ. ಅದಕ್ಕೆ ಅಂಥ ಸುಂದರವಾಗಿರುವಂಥ ತೊಟ್ಟಿಲು. ಅದಕ್ಕೆ ಏನಂತ ತಿಳ್ಕೊಂಡ್ರೆ ತೊಟ್ಟಿಲದೊಳಗೆ 4 ಕಳಸಗಳದಾವೆ. ಆ ಕಡೆ ಈ ಕಡೆ 4 ಕಳಸ ಅದಾವೆ. ಅದು ಹೇಳ್ತದೆ, ಒಂದೊಂದು ಕಳಸ ಒಂದೊಂದು ಅರ್ಥಗಳನ್ನು ಹೇಳ್ಕೊಂಡ್ಬಿಡ್ತದೆ. ಪುರುಷಾರ್ಥಗಳನ್ನ ಹೇಳ್ತದೆ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳ್ಕೊಂಬರ್ತೈತಿ. ಇನ್ನು 4 ಹಗ್ಗಗಳನ್ನು ಕಟ್ಟ್ಯಾರ. 1 ಕಟ್ಟಿದ್ರೆ ನಿಲ್ಲತೈತಿ, 2 ಕಟ್ಟಿದ್ರೆ ನಿಲ್ಲತೈತಿ. ಆದ್ರೆ 4 ಹಗ್ಗಗಳನ್ನು ಯಾಕೆ ಕಟ್ಟಬೇಕಂತ ತಿಳ್ಕೊಂಡ್ರೆ ಆ ಕೂಸಿಗೆ ಹೇಳ್ತಾರೆ ಏನಂತ? ಎಲ್ಲೋ ಮನುಷ್ಯನೇ ಜೀವನದಲ್ಲಿ ವೇದ ಆಗಮ ಪುರಾಣ ಶಾಸ್ತ್ರಗಳೆಂಬ ನಿನ್ನ ಜೀವನದಲ್ಲಿ ತಿಳಿದುಕೊಂಡು ನಡೆ ಎನ್ನುವುದಕ್ಕಾಗಿ 4 ಹಗ್ಗಗಳು ಕಟ್ಟ್ಯಾರ. ನಿನ್ನ ಜೀವನದೊಳಗೆ ವೇದ ಆಗಮ ಪುರಾಣ ಶಾಸ್ತ್ರಗಳೆಂಬ 4 ಹಗ್ಗಗಳು. ಮತ್ತು ಇನ್ನೊಂದು ಕಟ್ತೀರಿ ನೀವು. ಇನ್ನೊಂದು ಕಟ್ಟಂಗಿಲ್ಲ? ಕಟ್ಟಿರಿಲ್ಲ? ನಮಗೂ ಕಟ್ಟ್ಯಾರ, ನಿಮಗೂ ಕಟ್ಟ್ಯಾರ. ಸಣ್ಣರಿದ್ದಾಗ ತೊಟ್ಟಲಕ್ಕೆ ಇನ್ನೊಂದು ಕಟ್ಟಿರ್ತಾರೆ. ಅದು ತೊಟ್ಲು ಆ ಕಡೆ ಕೂಸು ಅಂತದ. ಆ ಕೂಸು ಹಾಕಿರ್ತಾರೆ, ಹಿಂಗೆ ಜಗ್ತಿರಿ. ಜಗ್ಗಿದ ಬಳಿಕ ಏನು ಮಾಡ್ತದೆ? ಅದು ಕೂಸು ಆ ಕಡೆ ಹೋಗ್ತೈತಿ, ಅಳುತ್ತಿರ್ತೈತಿ. ಹಿಂಗೆ ಜಗ್ತಿರಿ. ನೀವೇನು ಮಾಡ್ತಿರ್ತೀರಿ? ರೊಟ್ಟಿ ಬಡಿತಿರ್ತೀರಿ, ಏನೋ ಕೆಲಸ ಮಾಡಕತ್ತಿರ್ತೀರಿ. ಅದಂತೈತಿ, ನಾನು ಸಂಸಾರಾಗ ಒಲ್ಯ ಅಂತ ತಿಳ್ಕೊಂಡು ಆ ಕಡೆ ಹೋಗ್ತೈತೆ. ನಾ ಸಂಸಾರದಾಗ ಒಲ್ಲು ಅಂತ ತಿಳ್ಕೊಂಡು ಅದು ಆ ಕಡೆ ಹತ್ಕೋತ ಆ ಕಡೆ ಹೋಗ್ತೈತೆ. ನೀನು ನನ್ನಂಗಾಗು. ಏನು 5ನೇ ಹಗ್ಗ? ಅದು ಯಾವುದು? ಭವಬಂಧನ, ಭವಪಾಶ ಅಂತ ಕರೀತಾರೆ. ಅದು ಭವಪಾಶದ ಹಗ್ಗ, 5ನೇ ಹಗ್ಗ. ನಮಗೂ ನಿಮಗೆಲ್ಲರೂ ಕಟ್ಟ್ಯಾರ. ಕಟ್ಟಿದಲ್ಲೇ ನಾವು ನೀವೆಲ್ಲರೂ ಇಲ್ಲದೀವಿ. 5ನೇ ಹಗ್ಗ ನಿಮ್ಮ ತಾಯಂದಿರೆಲ್ಲರ ಕಟ್ಟ್ಯಾರ. ಮತ್ತು ಕೂಸು ಹಾಕಿದ್ರಿ. ಕೂಸು ಹಾಕಿ ಹೆಸರಿಡ್ಬೇಕತ್ತಿದ್ರು. ಅವನ ಹೆಸರು ಏನೈತಲ್ಲ, ಎಲ್ಲದ ನಾವು ಹೆಸರಿಡ್ಬೇಕು. ಅವನ ಹೆಸರೇನು? ನಾಗಲಿಂಗ ಸ್ವಾಮಿ ಅಲ್ಲ? ನಾಗಯ್ಯ ಸರ್. ಅವನ ಹೆಸರು ನಾಗಯ್ಯ, ನನ್ನ ಹೆಸರು ಶಿವನಾಗಯ್ಯ. ಅವನಾಗಯ್ಯ ಹೆಸರಿಡಕತ್ತಿದ್ದ. ಹೆಸರಿಡ್ಬೇಕಾದ್ರೆ ನೀವು ಬಡಿಯಕತ್ತಿದ್ರಿ. ಈಗ ಹೋಗಿ ಬಿಡ್ರಿ, ಅವ್ರು ಕುಂತಾನಲ್ಲ, ಬಿಡ್ರಲ್ಲ. ಈಗ ಯಾಕೆ ಬಿಡಂಗಿಲ್ಲ? ಹೆಸರು ಯಾಕೆ ಇಡೋತ್ನಾಗ ಬಡಿದ್ರಿ? ಹೆಸರಿಡೋತ್ನಾಗ ಯಾಕೆ ಬಡಿತೀರಿ? ನಿಮ್ಮ ಮನೆಯಾಗ ಹತ್ತಿ ಆದಕ್ಕೇನು ಹೆಸರಿಡ್ಬೇಕಾದ್ರೆ ಬಡಿತೀರಿ. ಸ್ವಾಮಿಗಳು ಕರ್ಕೊಂಡು ಹೋಗಿನೂ ಬಡಿತಿರ್ತೀರಿ. ಹೌದಲ್ಲ? ಹುಗ್ಗಿ ಭಾಳ ಹೊಂಡ್ರಿ, ಅದಕ್ಕೆ ಗೊತ್ತಿವಂದ್ರನು. ನಿಮ್ಮ ಅತ್ತಿಗೆ ಹೆಸರಿಡ್ಬೇಕಾದ್ರೂ ಬಡಿತಿರ್ತೀರಿ. ಬಿಡಂಗಿಲ್ಲ. ಯಾಕೆ ಬಡಿತೀರಿ? ಶರಣರ ನೆನಪಿರಲಿ, ನಾವಾಗಲಿ ನೀವಾಗಲಿ ಜನಿಸಿದಾಗ ತಾಯಿಯ ಗರ್ಭದಿಂದ ಹೊರಗಡೆ ಈ ಭೂಮಿಗೆ ಗರ್ಭಕ್ಕೆ ಬಂದಾಗ ಶರಣರ ಕೈಯಲ್ಲಾಗಲಿ ಕಾಲಲ್ಲಾಗಲಿ ಮತ್ತು ಹಣೆಯಲ್ಲಾಗಲಿ ಯಾವುದೇ ಒಂದು ಜಾಗದಲ್ಲಿ ನೀವು ಎಲ್ಲರೂ ಕೂಡ ನಮಗೆ ಇಂಥ ಹೆಸರನ್ನು ಇಡಬೇಕಂತ ತಿಳ್ಕೊಂಡು ಯಾರೂ ಬರ್ಕೊಂಡು ಬಂದಿಲ್ಲ. ಅದು ಪರಮಾತ್ಮನ ಸ್ವರೂಪರಾಗಿರ್ತಕ್ಕಂಥ ಶಿವನ ಸ್ವರೂಪವಾಗಿರ್ತಕ್ಕಂಥ ಒಂದು ಕೂಸದ.
ಆ ಶಿವನ ಸ್ವರೂಪವಾಗಿರ್ತಕ್ಕಂಥ ಕೂಸು ಏನಂತ ತಿಳ್ಕೊಂಡ್ರೆ ಅದಕ್ಕೆ ಜೀವಾತ್ಮ ಅಂತ ಕರೀತಾರ, ಅದಕ್ಕೆ ಪರಮಾತ್ಮ ಅಂತ ಕರೀತಾರ. ಹೆಸರಿಲ್ಲದ ಜೀವಾತ್ಮನಿಗೆ ಹೆಸರನ್ನು ಯಾಕೆ ಹಿಡಿತೀಯಾ ಅಂತ ತಿಳ್ಕೊಂಡು ಗುದುಕಿ ಹಾಕಾದ್ರಿ. ಹೆಸರಿಲ್ಲದ ಜೀವಾತ್ಮ ನಾವಾಗಲಿ ನೀವಾಗಲಿ ನಾವು ಯಾರೂ ಕೂಡ ಕೈಯಲ್ಲಿ ಕಾಲಲ್ಲಿ ಆದರೂ ಕೂಡ ಹೆಸರನ್ನು ಬರ್ಕೊಂಡು ಬಂದಿಲ್ಲ. ನಮಗಿಂತ ಹೆಸರು ಇಡು ಅಂತೇಳಿ ಹೆಸರಿಟ್ರಿ, ಭಾಳ ಚಲೋ ಹೆಸರು. ಏನಂತ ಕರೆದ್ರಿ? ಶರಣು ಬಸವ, ಶರಣು ಬಸವ ಅಂತ ಕರೆದ್ರಿ. ಭಾಳ ಚಲೋ ಹೆಸರು ಕರಿಬೇಕು ಮಕ್ಕಳಿಗೆ. ನಾವು ಮೊನ್ನೆ ಕಂದಗಲ್ ಪುರಾಣಕ್ಕೆ ಹೋಗಿದ್ವಿ. ನಾವು ನಮ್ಮ ಗಜ ಎಲ್ಲ ಹೋಗಿದ್ವಿ, ಅಲ್ಲೇ ಇದ್ವಿ. 5 ದಿನ ಕಾರ್ಯಕ್ರಮ. ಅವ್ರ ಮನೆಯಾಗ ಗೌಡ್ರು, ಪ್ರಭು ಗೌಡ್ರ ಮನೆಯಾಗ ಒಬ್ಬ ಹುಡುಗಿದ್ದ. ನನ್ನ ಕೈಯಾಗ ಉಪ್ಪಿಟ್ಟು ಕೊಟ್ಟು, ಚಮಚ ಕೊಟ್ಟು, ನಾನು ಆ ಹುಡುಗನ ಕೇಳಂತ ಕೇಳಿದೆ, ನಿನ್ನ ಹೆಸರು ಏನು ಅಂದ. ನೀ ತಿನ್ನು ಅಂದವ. ಅಲ್ಲೋ ನನ್ನ ಕೈಯಾಗ ಉಪ್ಪಿಟ್ಟು ಕೊಟ್ಟಾನ. ಅಲ್ಲೋ ನಿನ್ನ ಹೆಸರು ಕೇಳಕತ್ತೀನೋ ಮರ, ನಿನ್ನ ಹೆಸರೇನು? ನೀ ತಿನ್ನೋ ಮರಯ್ಯ ಅಂದವ. ಅದಾವ ಮರಯ್ಯ, ನಾ ಉಪ್ಪಿಟ್ಟು ತಿಂತೀನಿ, ನಿನ್ನ ಹೆಸರು ಏನು ಹೇಳು? ಅದಾ ತಿನ್ನೋ ಮರಯ್ಯ, ನೀ ತಿನ್ನ ಅಂದವ. ಹೆಸರು ಹೇಳ್ಬೇಕಾರೆ ಹೆಂಗೈತಿ ನೋಡ್ರಿ, ನಿತಿನ್ ಏನ ನೀ ತಿನ್ನು ಉಪ್ಪಿಟ್ಟು ಮೊದಲ ನೋಡಿ ಹೆಂಗೈತಿ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಭಾವನಾತ್ಮಕ ಹೆಸರನ್ನುಗಳನ್ನು ಕರಿಬೇಕಂತ ಶರಣರ ಒಳ್ಳೆಯ ಹೆಸರು ಕರಿಬೇಕ್ರಿ. ನಮ್ಮ ಮಕ್ಕಳಿಗೆ ರುದ್ರಮುನೀಶ್ವರ ಅಂತ ಕರಿಬೇಕು. ಶರಣರ ರುದ್ರಮುನೀಶ್ವರ ಅಂತ ಕರೆಯೋದು ಅರ್ಥ ಏನಂತ ತಿಳ್ಕೊಂಡ್ರೆ, ನೀವು ಮಕ್ಕಳಿಗೆ ಕರಿತೀರಿ, ಹಿರಿಯರ ಹೆಸರು ಕರಿತೀರಿ, ಕರೆಯಂಗಿಲ್ಲ. ಹಿರಿಯರ ಹೆಸರನ್ನು ಕರಿತೀರಿ, ದೇವರ ಹೆಸರನ್ನು ಮಕ್ಕಳಿಗೆ ಕರಿತೀವಿ. ಯಾಕಂತ ತಿಳ್ಕೊಂಡ್ರೆ ಶರಣರ ಭಾವನಾತ್ಮಕವಾಗಿರುವಂಥ ಹೆಸರುಗಳು ಇರಬೇಕು. ಆ ಹೆಸರುಗಳು ಹೆಂಗಿರ್ಬೇಕಂದ್ರೆ ಕರೆದಾಗ ನಮ್ಮ ಮನಸ್ಸಿನಲ್ಲಿ ಭಾವನೆ ಹುಟ್ಟಬೇಕಂತ, ಭಾವನಾತ್ಮಕವಾಗಿರುವಂಥ ಹೆಸರುಗಳು ಕರಿಬೇಕಂತ ತಿಳ್ಕೊಂಡು ಕರೀತಾರೆ. ಅಳಿಸ್ಬೇಡ್ರಿ, ನಾವು ಹೆಸರುಗಳನ್ನು ಕರಿಬೇಕು. ಮೊನ್ನೆ ಮಕ್ಕಳು ಹುಟ್ಟಿದು, ಮಕ್ಕಳು ಹುಟ್ಟಿದು 3 ಹೆಣ್ಣು ಹಡಿದಿದ್ದ, ಮತ್ತು 4ನೇದು ಹೆಣ್ಣು ಆತಂತ್ರಿ. ಅವ ಏನು ಮಾಡ್ದ, ಜ್ಯೋತಿಷ್ಯರ ಹತ್ರ ಕೇಳಕ್ಕೆ ಹೋದ. ಹೋಗಿ ಹೋದ ಬಳಿಕ ಜರ ನನಗೆ 3 ಹೆಣ್ಣು ಆಗ್ಯಾವ್ರಿ, 4ನೇದು ಹೆಣ್ಣು ಹುಟ್ಟೈತೆ, ಏನು ಹೆಸರು ಇಡ್ಬೇಕಂದ್ರು. ಅವ್ರು ಅಂದ್ರಂತ ಜ್ಯೋತಿಷ್ ಹೇಳೋರು, ಮುತ್ಯಾರ ಅವ್ರು ಕೇಳಿದರು, 3 ಹೆಣ್ಮಕ್ಳು ಏನಂತ ಹೆಸರಿಟ್ಟಿಯಪ್ಪ ಅಂದ್ರೆ ಅವರು. ನೋಡ್ರಿ, ಮೊದಲನೇಕ್ಕಿದು ಕಮಲಾಕ್ಷಿ ಅಂತ ಇಟ್ಟೀನಿ, 2ನೇದಕ್ಕಿದು ಮೀನಾಕ್ಷಿ ಅಂತ ಇಟ್ಟೀನಿ, 3ನೇದಕ್ಕೆ ಜಲಜಾಕ್ಷಿ ಅಂತ ಇಟ್ಟೀನಿ ಅಂದ. ಅವ ಜ್ಯೋತಿಷ್ ಹೇಳೋರು ಏನಂದ್ರು, ಎಲ್ಲ ಅಕ್ಷಿ ಒಳಗೈತೆ, ದೀಪಾವಳಿಗೆ ಬಂದೈತೆ, ದೀಪಾವಳಿಗೆ ಮುಂದೆ ಹುಟ್ಟೈತೆ ಹುಡುಗಿ. ಅದಕ್ಕೆ ಅವ್ರು ಯೋಚನೆ ಮಾಡಿ ಏನಂದ್ರು, ಕಮಲಾಕ್ಷಿ, ಮೀನಾಕ್ಷಿ, ಜಲಜಾಕ್ಷಿ ಅಂತ ಇಟ್ಟಿಯಪ್ಪ, ದೀಪಾವಳಿಗೆ ಹುಟ್ಟೈತಪ್ಪ ಅಂದ್ರೆ ಪಟಾಕ್ಷಿ ಅಂತ ಇಟ್ಟು ಬಿಡೋಗಂದ್ರ. ಒಳ್ಳೆಯ ಹೆಸರು ಇಡಬೇಕಿಲ್ಲ. ಭಾವನಾತ್ಮಕವಾಗಿರುವಂಥ ಹೆಸರುಗಳನ್ನು ಕರಿಬೇಕು. ಅಂಥ ಹೆಸರುಗಳನ್ನ ಮಾತ್ರ ಕರಿಬೇಕು. ಯಾಕಂದ್ರೆ ರುದ್ರಮುನೀಶ್ವರ, ಶರಣಬಸವೇಶ್ವರ ನಿಮ್ಮ ಮಕ್ಕಳಿಗೆ ಹೆಸರನ್ನು ಕರೆದಾಗ ನಿಮ್ಮ ಮಗು ಆಟವಾಡ್ತಿರ್ತದೆ, ಹೊರಗಡೆ ಆಟವಾಡುವಂಥ ಸಣ್ಣ ಮಗು, ನೀವು ಕರಿತೀರಿ ಏನಂತ, ಏ ರುದ್ರಮುನಿ ಅಂತ ತಿಳ್ಕೊಂಡು ಇಷ್ಟು ಕರೆದ್ರೆ ಸಾಕು. ಶರಣರ ಮಗನನ್ನು ಕರೆಯುವಂಥ ನೆಪದಲ್ಲಾದರೂ ಕೂಡ ಆ ರುದ್ರಮುನಿಯನ್ನು ನೆನೆದಂಗೆ ಆಗತ್ತಲ್ಲ ಅನ್ನೋದಕ್ಕಾಗಿ ಮಕ್ಕಳಿಗೆ ದೇವರ ಹೆಸರುಗಳನ್ನು ಕರೆಯೋದು. ಮಕ್ಕಳನ್ನು ಕರೆಯುವಂಥ ನೆಪದಲ್ಲಾದರೂ ಕೂಡ ಆ ದೇವರ ಸ್ಮರಣೆಯನ್ನು ಮಾಡೋದು, ಹಿರಿಯರ ಸ್ಮರಣೆಯನ್ನು ಮಾಡೋದಂಗೆ ಆಕತ್ತೆ. ಅದಕ್ಕೆ ನೀವೆಲ್ಲರೇನೋ ಮಕ್ಕಳಿಗೆ ಹಿರಿಯರ ಹೆಸರು, ದೇವರ ಹೆಸರನ್ನ ಕರೆದ್ರಿ. ಚುಲಾತ್ ಭಾಳ ಶರಣಬಸವ ಅಂತ ಕರೆದ್ರಿ, ಹೌದಲ್ರಿ? ಭಾಳ ಕೆಲವೊಂದು ಕಡೆ ನೋಡ್ಬೇಕ್ರಿ, ಎಷ್ಟು ಚಂದ ಇರ್ತಾವೆ ಹುಡುಗರು, ಹೆಸರು ಚೆನ್ನಾಗಿ ಇಟ್ಟಿರ್ತಾವ. ಅವು ಪಿಂಕಿ ಅಂತ ಕರೆದ್ರಿ, ಪಿಂಕಿ ಅಂತೆ. ಭಾಳ ಒಳ್ಳೆ ಹೆಸರು ಕರಿತಾವೆ, ನಮ್ಗೆ ಬನ್ನಕ ಬರೋಂಗಿಲ್ಲ. ಪಿಂಕಿ ಭಾಳ ಚಲೋ, ಸಣ್ಣ ಹುಡುಗಿದ್ದಾಗ ಪಿಂಕಿ ಅಂತ ಇರ್ತಾವೆ. ದೊಡ್ಡದಾತು ಮದುವೆ ಆದ ಬಳಿಕ ಗಂಡು ಕರಿತಾನೆ ಪಿಂಕಿ ಅಂದಂದ. ಮೊಮ್ಮಕ್ಕಳಿಗೆ ಏನಂತ ಕರಿಬೇಕು ಹೇಳ್ರಿ? ಏನು ಕರಿತಾರೆ ಮೊಮ್ಮಕ್ಕಳಿಗೆ? ಅದನ್ನ ನೋಡಲ್ಲ. ಅದಕ್ಕೆ ಒಳ್ಳೆಯ ಹೆಸರನ್ನು ಕರಿಬೇಕು. ಮಗುವನ್ನು ಹಾಕಿ ಹೆಸರಿಟ್ಟು ಬಳಿಕ ಇನ್ನೊಂದು ಅರ್ಥ ಐತೆ ಅದರೊಳಗೆ. ಏನಂತ ತಿಳ್ಕೊಂಡು ಭಾವನಾತ್ಮಕವಾಗಿರ್ತಕ್ಕಂಥದ್ದು ಏನಂದ್ರೆ, ಅದಕ್ಕೊಂದು ಗುಬ್ಬಿ ಚಟ್ ಅಂತ ಕಟ್ತಾರೆ. ಕಟ್ತಾರಲ್ರಿ ನಮ್ಮ ಇವು ಯಾರು ಕಟ್ಟಲ್ಲ, ಈಗ ಅವಾಗ ಕಟ್ತಿದ್ರು ಗುಬ್ಬಿ ಚಟ್, ಹೌದಲ್ಲ? ಅವು ಕಟ್ತಿದ್ರಲ್ಲಿ ಗುಬ್ಬಿ ಚಟ್ ಅಂತ ಕಟ್ತಾರೆ. ನಿಮಗೆ ಅದಕ್ಕೆ ಏನಂತಾರೆ? ಗುಬ್ಬಿ ಚಟ್ ಅಂತಾರೆ. ಗುಬ್ಬಿ ಚಟ್. ಯಾಕೆ ಗುಬ್ಬಿ ಚಟ್ ಅಂತಾರೆ ಹೇಳ್ರಿ? ಅದಕ್ಕೆ ಆ ಗುಬ್ಬಿ ಚಟ್ಟಿನೊಳಗೆ ಎಲ್ಲ ಪ್ರಾಣಿಗಳನ್ನು ಇಳೆ ಬಿಟ್ಟಿರ್ತಾರೆ. ಅದರೊಳಗೆ ಆಕಳು ಇರ್ತೈತೆ, ಎಮ್ಮೆ ಇರ್ತೈತೆ, ನರಿ ಇರ್ತೈತೆ, ಬೆಕ್ಕು ಇರ್ತೈತೆ, ಎಲ್ಲ ಪ್ರಾಣಿಗಳ ಚಿತ್ರಗಳನ್ನು ಮಾಡಿ ಹಿಂಗೆ ಇಳೆ ಬಿಟ್ಟಿರ್ತಾರೆ. ಅದಕ್ಕೆ ಗುಬ್ಬಿ ಚಟ್ ಅಂತ ಕರೀತಾರೆ. ಅದ್ರ ಗುಬ್ಬಿ ಇರ್ತೈತೆ, ಕೋಗಿಲಿ ಇರ್ತೈತೆ, ಎಲ್ಲ ಇರ್ತಾವೆ, ಎಲ್ಲ ಪಕ್ಷಿಗಳು ಇರ್ತಾವೆ. ಕೂಸಿನ ಮ್ಯಾಲೆ ಗುಬ್ಬಿ ಚಟ್ ಅಂತ ತಿಳ್ಕೊಂಡು ಕಟ್ಟುವುದು ಅರ್ಥ ಹಿಂದಿನ ಹಿರಿಯರು ಸುಮ್ಮನೆ ಕಟ್ಟಲಿಲ್ಲ ಶರಣರ. ಅದರೊಳಗೊಂದು ಮರ್ಮ ಇಟ್ಟಾರೆ, ಅದರೊಳಗೊಂದು ಶಾಸ್ತ್ರ ಇಟ್ಟಾರೆ ಹಿರಿಯರು, ಸುಮ್ಮನೆ ಇಡಲಿಲ್ಲ. ಆ ಮಗು ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರೆ, ಎಲ್ಲೋ ಮನುಷ್ಯನೇ ಯಾನಂತ ತಿಳ್ಕೊಂಡ್ರೆ ಗುಬ್ಬಿ ಚಟ್ಟಿನೊಳಗೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಾಗಿ ಬಂದಿದೆ. ಏನೇನು
ಗುಬ್ಬಿಯಾಗಿ ಬಂದೀಯಾ, ಪಕ್ಷಿಯಾಗಿ ಬಂದೀಯಾ, ನಾಯಿಯಾಗಿ ಬಂದೀಯಾ, ನರಿಯಾಗಿ ಬಂದೀಯಾ, ಎತ್ತಾಗಿ ಬಂದೀಯಾ, ಆಕಳಾಗಿ ಬಂದೀಯಾ, ಎಮ್ಮೆಯಾಗಿ ಬಂದೀಯಾ, ಎಲ್ಲ ಪ್ರಾಣಿಗಳಾಗಿ ಹೀನ ಯೋನಿ ಒಳಗೆ ಜನಿಸಿ ಬಂದೀಯಾ, ಪರಮ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದಿದ್ದೀ, ಪುನಃ ಈ ಹೀನ ಯೋನಿ ಒಳಗೆ ಹೋಗಬೇಡ ಎನ್ನುವುದಕ್ಕಾಗಿ ಗುಬ್ಬಿ ಚಟ್ಟ ಅಂತ ಕರೀತಾರೆ. ಪುನಃ ಈನ ಯೋನಿ ಒಳಗೆ ಹೋಗಬೇಡ, ಮತ್ತು ಮರಳಿ ಎಮ್ಮೆಯಾಗಿ ಹುಟ್ಟಬೇಡ, ಆಕಳಾಗಿ ಹುಟ್ಟಬೇಡ, ಪರಮ ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮ ತೊಟ್ಟುಕೊಂಡು ಬಂದಿದ್ದೀ, ಮುಕ್ತಿಯನ್ನು ಪಡೆಯುವುದಕ್ಕೆ ಜನ್ಮ ಶ್ರೇಷ್ಠವಾದ ಜನ್ಮದ, ಅದಕ್ಕೆ ಹೀನ ಯೋನಿ ಒಳಗೆ ಹೋಗಬೇಡ ಎನ್ನುವುದಕ್ಕಾಗಿ ಗುಬ್ಬಿ ಚಟ್. ನಾವು ಹಿಂದೆಲ್ಲರ ನಾವು ಇಲ್ಲೇನು ಕುಂತೀವಲ್ಲ, ಶರಣರ ನೆನಪಿರಬೇಕು. ಹಡಗಲಿ ಗ್ರಾಮದೊಳಗೆ ರುದ್ರಮುನೇಶ್ವರ ಶ್ರೀಮಠದಾಗ ನಾವೆಲ್ಲರೂ ಪುಣ್ಯವಂತರು, ನಾವೆಲ್ಲರೂ ಭಾಗ್ಯವಂತರು ಅಂತ ತಿಳ್ಕೋರಿ. ಯಾಕೆ ಅಂತ ತಿಳ್ಕೊಂಡ್ರೆ ನಾವೆಲ್ಲರೂ ನಮ್ಮ ಮನುಷ್ಯ ಜನ್ಮಕ್ಕೆ ಬಂದೀವಿ. ಮನುಷ್ಯ ಜನ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಜನ್ಮ ತೊಟ್ಕೊಂಡು ಬಂದೀವಿ, ಅದಕ್ಕೆ ಇದು ಪರಮ ಪವಿತ್ರವಾದ ಜನ್ಮ ಅಂತ ತಿಳ್ಕೊಂಡು ಕರೀತಾರೆ. ಶರಣರ ನೆನಪಿರಲಿ. ನಾವು ಹಿಂದಿನ ಜನ್ಮದಾಗ ಆಕಳಾಗಿಲ್ರಿ, ಕೈ ಎತ್ತರ ನೋಡೋಣ. ಆಕಳಾಗಿಲ್ರಿ, ನಾವು ಎಮ್ಮೆ ಆಗಿಲ್ಲ ಅನ್ನೋರು ಯಾರು ಕೈ ಎತ್ತರಿ? ಯಾರು? ಎಲ್ಲರೂ ಮತ್ತೆ ಆಗಿ ಬಂದೀವಿ, ಹೌದಲ್ಲ? ನಿಮಗೆ ಹೇಳತ್ತೀನಿ ನಾನು ಯಾಕೆ ಆಗಿ ಅಂತ ತಿಳ್ಕೊಂಡ್ರೆ, ಶರಣರ ಈಗ ನಿಮ್ಮ ಮನ್ಯಾಗ ಒಂದು ಎಮ್ಮೆ ಐತಿ, ಉದಾಹರಣೆ ಸ್ವಲ್ಪ ಹಂಗೆ ಕೊಟ್ಟು ಹೇಳಿಬಿಡ್ತೀನಿ, ಮುಗಿಸ್ತೀನಿ ಸದ್ಯ. ನಿಮ್ಮ ಮನ್ಯಾಗ ಒಂದು ಎಮ್ಮೆ ಐತ್ರಿ, ಎಮ್ಮೆ ಭಾಳದವ್ರಿ, ಊರಾಗ ಐನು ಜಗ್ ಐತಿ. ನಮ್ಮ ಗಜ ಹೇಳಿದವ ಸಾಕಷ್ಟು ಐನು ಐತ್ರಿ. ಮಜ್ಜಿಗೆ ತಮ್ಮ ಅಂದ್ರಪ್ಪ ಅಂದ್ರೆ ಇವತ್ತು ಒಂದು ಗುಂಡಿ ತಂದು ಕೊಟ್ಟಾರೆ ನಮ್ಮ ಮನೆಗೆ. ಭಾಳ ಚಲೋ ಮಜ್ಜಿಗೆ ಮಾಡಿ ಕೊಟ್ಟಾರೆ ಇವತ್ತೆಲ್ಲ ಭಕ್ತರಿಗೆ, ಅವ್ರಿಗೆ ಒಳ್ಳೇದಾಗಲಿ. ಅದಕ್ಕೆ ನಿಮ್ಮ ಮನ್ಯಾಗ ಒಂದು ಎಮ್ಮೆ ಐತಿ. ಆ ಎಮ್ಮೆ ಬೆಳಗ್ಗೆ 6 ಗಂಟೆಗೆ ಕಣ್ಣಿ ಹಾರಿಸಿ ಕೈ ಬಿಟ್ಟಿರಿ, ಅದು ಹೋಗೈತಿ, ಹುಡುಕ್ಯಾಡಕತ್ತೀರಿ, ಸಿಗೋವಲ್ದು ಎಮ್ಮೆ 9 ಆಗೈತೆ, ನೀವು ಹಾಲು ಕರಿಬೇಕು. ಹುಡುಕ್ಯಾಡಕ್ಕಿಂತ ನೀವು ಎಮ್ಮೆ ಹತ್ರ ಹೋಗಿರಿ, ಅದು ಕಲ್ಲು ಮುಳ್ಳು ಒಳಗೆ ನಿಂತ್ಕೊಂಡೈತಿ ಎಮ್ಮೆ, ನೀವು ಎಮ್ಮೆ ಕರಿಬೇಕು. ಎಮ್ಮೆ ಬಾಯಿಲಿಂದ ಬರ್ತೈತೇನ? ಅದು ಎಮ್ಮೆ ಬಾಯಿಲಿಂದ ಬರ್ತೈತೇನ? ಕಲ್ಲು ಮುಳ್ಳದವ ಎಮ್ಮೆ ಹತ್ರ ನೀವು ಹೋಗೋಕ್ಕಾಗವಲ್ದು, ಆ ಎಮ್ಮೆ ಕರಿಬೇಕು. ಹೆಂಗೆ ಕರಿತೀರಿ? ಹೆಂಗೆ ಕರಿತೀರಿ? ನೀವೆಲ್ಲ ಕರೆದವ್ರು ಅದಿರಿ, ಕರೆದಿಲ್ಲೇನ? ಎಮ್ಮೆ ಹೆಂಗೆ ಕರಿತೈತೆ ಹೇಳ್ರಿ? ನಾನು ಹೋದ್ರೋದು ಮುಖ್ಯ ಅಲ್ರಿ, ನೀವೆಲ್ಲ ಕರೆದವ್ರದ್ರಿ. ನಾನು ಹಿಂದಿನ ಜನ್ಮದಾಗ ಹೆಮ್ಮೆಯಾಗಿ ಹುಟ್ಟೀನಿ, ಆಕಳಾಗಿ ಹುಟ್ಟೀನಿ. ಬೆಕ್ಕಿನಂಗೆ ಕೂಗಾಕೆ ಬರ್ತೈತೆ, ನಾಯಿ ಹಂಗೆ ಕೂಗಾಕೆ ಬರ್ತೈತೆ, ಪಕ್ಷಿ ಹಂಗೆ ಕೂಗಾಕೆ ಬರ್ತೈತೆ. ಅಂದ್ರೆ ಶರಣರ ಜನ್ಮಾಂತರದ ಸಂಸ್ಕಾರದ ಫಲದಿಂದ ಆ ಪ್ರಾಣಿಗಳೆಲ್ಲ ಹಾಗೆ ಕೊನೆಯದಾಗಿರ್ತಕ್ಕಂಥ ಮುಕ್ತಿಗೆ ಅನುಕೂಲ ಮಾನವ ಜನ್ಮ ತೊಟ್ಕೊಂಡು ಬಂದೀವಿ ಅನ್ನೋದಕ್ಕಾಗಿ ಆ ಪ್ರಾಣಿಗಳು ಕೂಗಾಕೆ ಬರ್ತೈತಿ. ಇಲ್ಲಾಂದ್ರೆ ಬರಂಗಿಲ್ಲ ಶರಣರ, ಬರಂಗಿಲ್ಲ. ಹೆಮ್ಮೆ ಹಂಗೆ ಕೂಗಾಕೆ ಬರ್ತೈತೆ. ಮನ್ಯಾಗ ಬೆಕ್ಕೈತಿ, ಬೆಕ್ಕಿನಂಗೆ ಹೊದರ್ತಾವಿಲ್ಲ ಹುಡ್ರು, ನಾಯಿ ಹೆಂಗೆ ಹೊರಡ್ತಾವಿಲ್ಲ. ಮತ್ತು ಹಿಂದಿನ ಜನ್ಮದಾಗ ಹಾಯಿ ಬಂದೇವ್ರಿ, ಅದ್ರ ಸಂಸ್ಕಾರ ಐತಿ. ಅದರ ಸಂಸ್ಕಾರದ ಫಲದಿಂದ ನಾವೆಲ್ಲರೂ ಜನಿಸಿ ಬಂದೀವಿ. ಪರಮ ಪವಿತ್ರವಾಗಿರ್ತಕ್ಕಂಥ ತೊಟ್ಟಿಲ ಶರಣು ಬಸವೇಶ್ವರನ ತೊಟ್ಟಿಲ ಅಂತ ತಿಳ್ಕೊಂಡು ಕರೀತಾರೆ. ಅಂಥ ತೊಟ್ಟಿಲದೊಳಗೆ ಹರಳಗುಂಡಿಗೆ ಒಳಗೆ ತಾವೆಲ್ಲರೂ ಕೂಡ ಅವತ್ತಿನ ದಿನಮಾನದಲ್ಲಿ ಇಂಥ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಯಾರೂ ನೋಡಿರಕ್ಕಿಲ್ಲ, ನಾವು ನೋಡಿಲ್ಲ. ಆದರೂ ಕೂಡ ಹಡಗಲಿ ಗ್ರಾಮದಾಗ ಅವತ್ತಿನ 200 ವರ್ಷಗಳಿಂದ ನಡೆದಿರ್ತಕ್ಕಂಥ ಒಂದು ಸುಂದರವಾಗಿರುವಂಥ ತೊಟ್ಟಿಲ ಕಾರ್ಯಕ್ರಮ ಇವತ್ತೆಲ್ಲರೂ ಕೂಡ ಹಡಗಲಿ ಗ್ರಾಮದಾಗ ನೋಡುವಂಥ ಭಾಗ್ಯ, ಕೇಳುವಂಥ ಭಾಗ್ಯ ನಮಗೂ ನಿಮಗೆಲ್ಲರಿಗೆ ದೊರಕಿತ್ತು. ಆ ಭಾಗ್ಯವೆಲ್ಲರೂ ಕೂಡ ಇವತ್ತೆಲ್ಲ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡಿರಿ. ನಿಮಗೆಲ್ಲರಿಗೂ ಕೂಡ ಶರಣರ ಕೃಪೆ ಆಗಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸ್ಕೊಡ್ಬೇಕು. ತಾಯಿಂದ್ರ ನಾಳೆ ದಿವಸ ಪುರಾಣಕ್ಕೆ ಇವತ್ತು ತೋಟ್ಲೈತೆ ಅಂತ ಬಂದೀವ್ರಿ ಅಂತ ತಿಳ್ಕೊಂಡು ಅನ್ನಬೇಡ್ರಿ. ನಾಳೆ ದಿವಸ ಏನಂತ ತಿಳ್ಕೊಂಡ್ರೆ ಸಾಯಂಕಾಲ ಪ್ರವಚನ 7-7:30 ಪ್ರಾರಂಭ ಆಗ್ತದೆ.